ಉಮೇಶ್ ಅಂತ ಡಿನಸಿಪುರ ತಾಲೂಕ್ ಪಂಚಾಯತಿ ಮಾಜಿ ಅಧ್ಯಕ್ಷರು ಡಿನಸಿಪುರ ಕ್ಷೇತ್ರದಿಂದ ಬಂದಿದ್ದೀವಿ. ಏನ್ ಉದ್ದೇಶ ಸರ್ ಬಂದಿರೋದು? ನಾವು ಮದೇವಪ್ಪ ಸಾಹೇಬ್ರಿಗೆ DCM ಆಗ್ಲಿ ಯಾವ್ದಾದ್ರು ಒಂದು ಉನ್ನತ ಸ್ಥಾನ ಮಂತ್ರಿ ಸ್ಥಾನ ಕೊಡ್ಲಿ ಅಂತ. ಯಾಕೆ ಸರ್ ಕೇಳ್ಬೇಕು, ಒತ್ತಡ ಮಾಡಿ ಯಾಕೆ ಕೇಳ್ಬೇಕು? ಇವ್ರು ಸರಿಯಾಗಿ ಸಚಿವರಾಗಿ 3 ವರ್ಷ ಪೂರೈಸಿದ್ದಾರೆ. ಅವರ ಅನುಭವ, ಅವರ ದಕ್ಷತೆ ಮತ್ತೆ ಅವರೆಲ್ಲಾ ಕಾರ್ಯ ತುಂಬಾ ಚೆನ್ನಾಗಿ ಮಾಡಿದ್ರು ಅಂತ ಹೇಳ್ತಿದ್ದಾರೆ. ಯಾಕೆ ಮಿಸ್ ಆಗುತ್ತೆ ಅವ್ರಿಗೆ ಅಂತ? ಇದು ನಾವು ಮಿಸ್ ಆಗುತ್ತೆ ಅನ್ನೋದಕ್ಕೆ ಅಂತಂದ್ರೆ ಈಗ ಕೆಲವು ನಾವೊಂದು 3 ದಿನಗಳಿಂದ ಮಾಧ್ಯಮಗಳನ್ನ ನೋಡ್ತಾ ಇದೀವಿ. ಅದರಲ್ಲಿ ಇವ್ರನ್ನ ಹೆಸರು ಎಲ್ಲೋ ಕಾಣ್ತಾ ಇಲ್ಲ. ಆದ್ರಿಂದ ನಮ್ಗೆ ಆತಂಕ ಆಗಿ ಬಂದಿದ್ದೀವಿ ಅಷ್ಟೇ. ಆದ್ರೆ ಇವ್ರ ಕೆಲಸ ಕಾರ್ಯಗಳ ವಿಚಾರದಲ್ಲಾಗ್ಲಿ ಅವ್ರು ಕೊಟ್ಟಿರತಕ್ಕಂತ ಒಂದು ಏನ್ ಖಾತೆನ ನಿರ್ವಹಿಸಿರೋದಾಗ್ಲಿ ಪ್ರತಿಯೊಂದು ಕೂಡ ರಾಜ್ಯದಲ್ಲೇ ಯಾವುದೇ ಇದುವರೆಗೂ ಒಂದು 3 ಖಾತೆಗಳನ್ನ ನೀವ್ ಹೇಳ್ದಂಗೆ 3 ಖಾತೆಗಳನ್ನ ನಿರ್ವಹಿಸಿದ್ದಾರೆ. ಅದರಲ್ಲಿ ಯಾವುದೇ ಕಪ್ಪು ಚುಕ್ಕಿ ಇಲ್ಲದೆ 3 ಖಾತೆಗಳನ್ನ ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ. ಅದರಲ್ಲೂ ಈ ಸಮಾಜ ಕಲ್ಯಾಣ ಇಲಾಖೆನಲ್ಲಿ ಹೊಸ ಮಾರ್ಪಾಡುಗಳನ್ನ ತಂದ್ರು. ಇತ್ತೀಚಿನ ದಿನಗಳಲ್ಲಿ ನೋಡಿರ್ಬೋದು. ಇಲಾಖೆ ಇರೋದೇ ಗೊತ್ತಿರ್ಲಿಲ್ಲ ಮೊದ್ಲು. ಈ ಮದೇವಪ್ಪ ಸಾಹೇಬ್ರು ಬಂದ್ಮೇಲೆನೆ ಇಲಾಖೆ ಏನು, ಅದರಲ್ಲಿ ಏನೆಲ್ಲ ಉಪಯೋಗ ಇದೆ, ಎಲ್ಲ ಪ್ರತಿಯೊಂದು ವಿಚಾರಗಳು ಕೂಡ ಈ ಒಂದು ಇಲಾಖೆ ಬಗ್ಗೆ ಗೊತ್ತಾಯ್ತು. ಆದ್ರೆ ಹಂಗೇನೆ ಪಂಚಾಯತ್ ರಾಜ್ ಸಚಿವರಾಗಿ ನಿರ್ವಹಿಸಿದ್ರು. ಅದರಲ್ಲೂ ಕೂಡ ಕೆಲವು ಮಾರ್ಪಾಡುಗಳನ್ನ ತಂದ್ರು. ಮತ್ತೆ ಆರೋಗ್ಯ ಸಚಿವರಾಗಿದ್ರು, ಅದರಲ್ಲೂ ಕೂಡ ಕೆಲವು ಮಾರ್ಪಾಡುಗಳನ್ನ ತಂದ್ರು. ಮತ್ತೆ ಕ್ಷೇತ್ರದ ವಿಚಾರ ಬಂದಾಗ ಎಲ್ಲ ಕ್ಷೇತ್ರದಲ್ಲಿ ಪ್ರತಿಯೊಂದು ರಸ್ತೆ ಆಗ್ಬೋದು, ಲೈಟಿಂಗ್ ವ್ಯವಸ್ಥೆ ಆಗ್ಬೋದು, ಆರೋಗ್ಯದ ವ್ಯವಸ್ಥೆ ಆಗ್ಬೋದು, ಪ್ರತಿಯೊಂದು ಕೂಡ ಮೂಲಭೂತ ಸೌಕರ್ಯಗಳಂತ ಏನ್ ಬರ್ತದೆ ಅದನ್ನೆಲ್ಲ ಕೂಡ ನಮ್ಮ ನರಸೀಪುರದಲ್ಲಿ ಮಾಡಿದ್ದಾರೆ. ಅದಲ್ಲದೆ ಸಮಾಜ ಕಲ್ಯಾಣ ಇಲಾಖೆ ಅಂತಂದ್ರೆ ಇಡೀ ರಾಜ್ಯಕ್ಕೆ ಸಮಾಜ ಕಲ್ಯಾಣ ಇಲಾಖೆ ಮಂತ್ರಿ ಆಗಿದ್ರು. ಅದ್ರಲ್ಲಿ ಯಶಸ್ವಿಯಾಗಿ ಏನೆಲ್ಲ ಕೆಲಸ ಕಾರ್ಯಗಳು ಮಾಡ್ಬೋದು ಅದನ್ನು ಕೂಡ ಮಾಡಿದ್ದಾರೆ. ಅದರಿಂದ ಇವ್ರಿಗೆ ಇವಾಗ ಇದು ರಾಜ್ಯದ ಹಿತದೃಷ್ಟಿಯಿಂದ ಇವ್ರಿಗೆ ಒಂದು ಯಾವ್ದಾದ್ರು ಒಂದು ಉನ್ನತ ಸ್ಥಾನ ಕೊಡ್ಬೇಕು ಅಂತ ನಾವು ಈ ಮೂಲಕ ಅದೇ ನಾವು ಕ್ಷೇತ್ರದ ಜನತೆಯಾಗಿ ಮತ್ತೆ ನಾವು ಕ್ಷೇತ್ರದ ಅಭಿವೃದ್ಧಿ ನೋಡಿ ನಾವೆಲ್ಲ ಕೇಳ್ಕೊಳ್ಳೋಣ ಅಂತ